ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ ಒಂದು ಟೀ ಜೊತೆ ತಿನ್ನುವಂಥ ಸ್ನ್ಯಾಕ್ಸ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಆಲೂ ಕಟ್ಲೆಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡಕತ್ತೇನೆ ರೀ. ಸ್ಕಿಪ್ ಮಾಡ್ದೆ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಡ್ರಿ. ಮೊದಲಿಗೆ ಆಲೂಗಡ್ಡೆನ ಚಲೋತ್ತಂಗೆ ಕುದಿಸ್ಕೋಬೇಕ್ರಿ. ಕುದಿಸಿ ಮೇಲ್ಗಡೆ ಸಿಪ್ಪೆ ಎಲ್ಲ ತಕ್ಕೋಬೇಕ್ರಿ. ಸಿಪ್ಪೆ ತೆಗೆದಿರೋ ಆಲೂಗಡ್ಡೆನ ಈ ರೀತಿ ಹೆರಿಬೇಕು ನೋಡ್ರಿ. ಎಲ್ಲ ಆಲೂಗಡ್ಡೆನೂ ಹಿಂಗೆ ಹೆರ್ಕೊಡ್ರಿ. ನೀವು ಇದನ್ನ ಉಪವಾಸ ಇರ್ತೈತಲ್ರಿ, ಆವಾಗೂ ಮಾಡ್ಕೊಂಡು ತಿನ್ಬೋದ್ರಿ. ಉಪವಾಸ ರೆಸಿಪಿ ಅಂದ್ರೂ ತಪ್ಪಾಗೋದಿಲ್ರಿ. ನೋಡ್ರಿ, ನಾ ಎಲ್ಲ ಆಲೂಗಡ್ಡೆನ ಹಿಂಗೆ ಹೆರ್ಕೊಂಡೇನಿ ನೋಡ್ರಿ. ಸ್ವಲ್ಪನೂ ಗಂಟು ಇರ್ದಂಗೆ ಹೆರಿಬೇಕ್ರಿ. ಸಾಫ್ಟ್ ಆಗ್ಬೇಕು ನಮ್ದು ಆಲೂಗಡ್ಡೆ ಪೇಸ್ಟ್ ಎಲ್ಲ. ಇಲ್ಲಿ ನಾವೊಂದು 5-6 ಆಲೂಗಡ್ಡೆ ತೊಗೊಂಡೇನ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡ್ರಿ. ನೀವು ಉಪವಾಸಕ್ಕದು ಮಾಡೋರಿದ್ರೆ ಉಪವಾಸ ಉಪ್ಪನ್ನ ಹಾಕ್ಕೊಡ್ರಿ. ಈಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋಬೇಕ್ರಿ. ಸಣ್ಣ ಕಟ್ ಮಾಡಿ ಕರಿಬೇವು ಹಾಕೋಬೇಕು ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿನ ತರಿಯಾಗಿ ಮಿಕ್ಸಿ ಮಾಡಿ ಹಾಕೋರಿ. ನಾನು ಇದು ಹೇಳ್ಬೇಕಂದ್ರೆ ಉಪವಾಸಕ್ಕಂತನ ಮಾಡಿದ್ದು ಫ್ರೆಂಡ್ಸ್. ಮಕ್ಕಳು ಸ್ಕೂಲ್ದಿಂದ ಬಂದ ತಕ್ಷಣ ಏನಾದರೂ ತಿನ್ಸಕ್ಕೆ ಹೇಳ್ತಾರಲ್ರಿ, ಆವಾಗೂ ನೀವು ಇದನ್ನು ಮಾಡಿಕೊಡ್ಬೋದ್ರಿ. ಚಿಲ್ಲಿ ಫ್ಲೇಕ್ಸ್ ಬದಲು ನೀವು ಹಸಿಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಹಾಕ್ಬೋದ್ರಿ. ಇದೆಲ್ಲ ಹಾಕಿಬಿಟ್ಟು ಚಲೋತ್ತಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್. ಎಲ್ಲನೂ ಚಲೋತ್ತಂಗೆ ಹೊಂದಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ನೋಡ್ರಿ, ಹಿಂಗೆ ಚಲೋತ್ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಖಾರ ಉಪ್ಪು ಎಲ್ಲ ಚಲೋತ್ತಂಗೆ ಎಲ್ಲಕ್ಕೂ ಹೊಂದುವಂಗೆ ಮಿಕ್ಸ್ ಮಾಡಿಕೊಡ್ರಿ ಫ್ರೆಂಡ್ಸ್. ಈಗ ಕಟ್ಲೆಟ್ ಮಾಡೋಣ ಬರ್ರಿ. ನಿಮಗೆ ಯಾವ ಸೇಪ್ ಬೇಕಲ್ರಿ ಆ ಸೇಪ್ದಾಗ ಮಾಡ್ಕೋಬೋದ್ರಿ. ನಾನಿಲ್ಲೇ ರೌಂಡಂಗೆ ಮಾಡಕತ್ತೇನೆ ನೋಡ್ರಿ. ಸ್ವಲ್ಪ ಹಿಟ್ಟು ತೊಗೊಂಡು ಹಿಂಗೆ ತಟ್ಕೋಬೇಕ್ರಿ ಕೈಯಲ್ಲಿ. ನಿಮ್ಮ ಕಡೆ ಬೇರೆ ಬೇರೆ ಮೋಲ್ಡ್ ಅದು ಇದ್ರೆ ನೀವು ಬೇರೆ ಬೇರೆ ಸೇಪ್ದಾಗೂ ಮಾಡ್ಕೋಬೋದ್ರಿ. ನೋಡ್ರಿ, ನಾ ಇಲ್ಲೇ ಹಿಂಗೆ ಮಾಡಿ ಇಟ್ಕೊಂಡೇನಿ ನೋಡ್ರಿ. ಈಗ ಇವನ್ನ ಫ್ರೈ ಮಾಡ್ಕೊಂಡು ಬರ್ರಿ. ನಾ ಡೀಪ್ ಫ್ರೈ ಮಾಡ್ತಾ ಇಲ್ಲ ರೀ ಫ್ರೆಂಡ್ಸ್, ಶಾಲು ಫ್ರೈ ಮಾಡಕತ್ತೀನಿ. ಸ್ವಲ್ಪ ಎಣ್ಣೆ ಹಾಕಿ ನಾನು ಅದರೊಳಗೆ ನಾವು ಮಾಡ್ಕೊಂಡಿರುವ ಆಲೂಗಡ್ಡೆ ಕಟ್ಲೆಟ್ನ ಇಟ್ಕೋಬೇಕು ನೋಡ್ರಿ. ಎಷ್ಟು ಹಿಡಿತಾವಲ್ರಿ ನಮ್ಮ ತವಾ ಒಳಗೆ ಅಷ್ಟೇ ಹಾಕೋರಿ. ಸ್ವಲ್ಪ ಫ್ರೈ ಆಗಕ್ಕೆ ಬಿಡ್ಬೇಕ್ರಿ. ಆಮೇಲೆ ಹಿಂಗೆ ಹೊಳಿಸ್ಕೋಬೇಕು ನೋಡ್ರಿ. ಸ್ವಲ್ಪ ನಿಧಾನವಾಗಿ ಹೊಳಸ್ರಿ ಫ್ರೆಂಡ್ಸ್. ಆಲೂಗಡ್ಡೆ ಸಾಫ್ಟ್ ಇರ್ತೈತಲ್ರಿ, ಮತ್ತು ಎಲ್ಲ ಸೇಪ್ ಕೆಡ್ತಾವ್ರಿ. ನಿಧಾನವಾಗಿ ಹೊಳಸ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿಯ ಉಪವಾಸ ರೆಸಿಪಿಗಳು ಮತ್ತು ಟೀ ಟೈಮ್ ಸ್ನ್ಯಾಕ್ಸ್ಗಳು ಅದಾವ್ರಿ. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲೇ ನೋಡ್ಕೋಬೋದು ನೋಡ್ರಿ. ನೋಡ್ರಿ, ಇಷ್ಟ ಗೋಲ್ಡನ್ ಬ್ರೌನ್ ಕಲರ್ ಬಂದ್ರೆ ಸಾಕ್ರಿ. ನಮ್ಮ ಆಲೂಗಡ್ಡೆ ಕಟ್ಲೆಟ್ ರೆಡಿ ಅದು ನೋಡ್ರಿ. ಈಗ ಇವನ್ನ ಎಣ್ಣೆಗಿನ ತೆಗಿನು ಬರ್ರಿ.
ಈಗ ನಾನು ಇನ್ನೊಂದು ರೌಂಡ್ ಹಾಕ್ಕೊಂಡೀನಿ ರೀ. ಇವನು ನಿಧಾನವಾಗಿ ಹೊಳ್ಳಿಸಿ ಹಾಕ್ಕೋಬೇಕ್ರಿ. ಟೀ ಜೊತೆ ಅಂತೂ ಭಾಳ ಚಲೋ ಹತ್ತಾವ್ರಿ ಫ್ರೆಂಡ್ಸ್. ಮಕ್ಕಳು ಬಂದ ತಕ್ಷಣ ಸ್ಕೂಲ್ದಿಂದ ಬಂದ ತಕ್ಷಣ ಮಾಡಿಕೊಡ್ರಿ, ಮಕ್ಕಳಂತೂ ಇಷ್ಟಪಟ್ಟು ತಿಂತಾವೆ ನೋಡ್ರಿ. ಇದನ್ನು ನಾನು ನಮ್ಮ ಯಜಮಾನ್ರದ್ದು ಉಪವಾಸ ಇತ್ತು, ಉಪವಾಸಕ್ಕೋಸ್ಕರ ಮಾಡಿದ್ದೆ ರೀ. ನೀವು ಇದನ್ನು ಉಪವಾಸ ರೆಸಿಪಿ ಅಂದ್ರೂ ತಪ್ಪಾಗೋದಿಲ್ಲ ನೋಡ್ರಿ. ನಿಧಾನವಾಗಿ ಎಲ್ಲ ಕಟ್ಲೆಟ್ನ ಹೊಳ್ಳಿಸಿ ಹಾಕ್ಕೋಬೇಕ್ರಿ. ಆಲೂಗಡ್ಡೆ ಕಟ್ಲೆಟ್ ರೆಡಿ ಅದು ರೀ. ತಕ್ಕೊಂಡು ಬರ್ರಿ. ಈ ಕಲರ್ ಬಂದ್ರೆ ಸಾಕ್ರಿ, ತೆಗೆದ್ಬಿಡ್ರಿ. ಇವು ಭಾಳ ಅಂದ್ರೆ ಭಾಳ ಚಲೋ ಹತ್ತಾವ್ರಿ ಫ್ರೆಂಡ್ಸ್. ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟು ತುಂಬ ಚೆನ್ನಾಗಿದ್ದು ನೋಡ್ರಿ ಆಲೂಗಡ್ಡೆ ಕಟ್ಲೆಟು. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಮಾಡಿ ನೋಡ್ರಿ. ಧನ್ಯವಾದಗಳು ರೀ ಫ್ರೆಂಡ್ಸ್.